ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪಾಸಿಂಗ್ ಪ್ಯಾಕೇಜ್ ಮಾಡ್ತಾಯಿದ್ದೀನಿ. ನಿಮಗೆ ಥರ್ಡ್ ಪ್ರಿಪ್ರೇಟ್ರಿ ಈ ಒಂದು ಹಿಂದಿ ಪರೀಕ್ಷೆ ಯಾವತ್ತು ನಡೆಯುತ್ತೆ ಅಂದರೆ 26th ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ, ನಿಮ್ಮ ಪಾಸಿಂಗ್ ಪ್ಯಾಕೇಜು. ಸೊ ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಯಾವ ರೀತಿ ಇದೆ, ಯಾವ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಸಹ ನೋಡಿಬಿಟ್ಟು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿ. ಸೊ ಅವ್ರಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. भारत माँ के प्राकृतिक सौंदर्य का वर्णन कीजिए. ಸೊ ನೋಡಿ, ಭಾರತ್ ಮಾತೆಯ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಬರೀಬೋದು ಪಾಯಿಂಟ್ಸು. 4 ಪಾಯಿಂಟ್ಸ್ ಬರೆದ್ರೆ ಸಾಕು. ನಿಮಗೆ ಹಿಂದಿನಲ್ಲಿ ಸ್ವಲ್ಪ ಆನ್ಸರ್ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ದುಕಾನ್ದಾರ್ನೆ ಲೇಖಕ್ ಸೆ सेब के बारे में क्या कहा. दुकानदार ने कश्मीर सेब का वर्णन कैसे किया है. ಸೊ ನಿಮಗೆ ಒಂದೇ ಪ್ರಶ್ನೆನ ಯಾವ ರೀತಿ ಕೇಳ್ತಾರೆ, ಡಿಫ್ರೆಂಟ್ ಟೈಪಲ್ಲಿ ಕೇಳಿದ್ದಾರೆ ನೋಡ್ಬೋದು. ಅದಕ್ಕೆಲ್ಲ ಆನ್ಸರ್ ಒಂದೇ ಆಗಿರುತ್ತೆ. ನೋಡಿ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡೋಣ. ಭಾರತ್ ಮಾँ को अमरों की जननी क्यों कहते हैं. ಸೊ ನೋಡಿ आंसर ಕೆಳಗಡೆನೆ ಕೊಟ್ಟಿದ್ದೀನಿ. भारत माँ के भूमि में गांधी, बुद्ध और राम जैसे महान पुरुषों का जन्म हुआ है. ಸೊ ಇದಕ್ಕೋಸ್ಕರ ಜನನಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, गाजर को टेबल पर स्थान क्यों मिलने लगा है. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅಂದರೆ ಆರ್ ಪ್ರಶ್ನೆ. ಇದೆರಡು ಕೊಟ್ಟರು ನಿಮಗೆ ಆನ್ಸರ್ ಒಂದೇ ಆಗಿರುತ್ತೆ. ಗಾಜರ್ ಕೆ ಬಾರೆ ಮೇ ಲೇಖಕ್ ಕ್ಯಾ ಕಹತೆ ಹೈ. ಸೊ ನೋಡಿ, ನೆಕ್ಸ್ಟು ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಕಾರ್ಯಕಲಾಪ ಬರೀರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಇದು 4 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಯಾಗಿದೆ. ಬನ್ನಿ ನೆಕ್ಸ್ಟ್ ನೋಡೋಣ. ಗಿಲ್ಲು ಕೆ ಅಂತಿಮ ದಿನೋं का वर्णन कीजिए. ಸೊ ನಿಮಗೆ ಗೊತ್ತೇ ಇದೆ ಅಂತಿಮ ದಿನ ಏನೇನಾಗುತ್ತೆ ಅನ್ನೋದು. ಸೊ ಅದನ್ನೇ ಬರೀರಿ. ಲೇಖಕರು ಅಥವಾ ಅದನ್ನು ಎಲ್ಲಿ ಮಣ್ಣು ಮಾಡ್ತಾರೆ ಗಿಲ್ಲುನ ಅನ್ನೋದನ್ನೆಲ್ಲ ಬರೀರಿ. ಸೊ ನಿಮಗೆ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಸೊ ನೀವು ಇದನ್ನು ನೋಡ್ತಾ ಇದ್ದೀರಾ, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ತುಂಬ ವರ್ಷ ರಿಪೀಟ್ ಆಗಿದೆ, ಇನ್ನೂ ಸಹ ರಿಪೀಟ್ ಆಗ್ತಾನೇ ಇದೆ. ಸೊ ಅದಕ್ಕೋಸ್ಕರ ಈ ವರ್ಷವೂ ಇದು ಒಂದೇ ಬರುತ್ತೆ. ಅದಕ್ಕೋಸ್ಕರ ಈ ಪ್ರಶ್ನೆನ ಸೇರಿಸಿ ಕೊಟ್ಟಿದ್ದೀವಿ. ಸೊ ನೀವು ಆನ್ಸರ್ನ ಬರ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ತುಳಸಿ ಸಾಥಿ ವಿಪತ್ತಿ ಕೆ ಇದು ಭಾವಾರ್ಥ ನೋಡಿ. ನಿಮಗೆ 3 ಪೊಯಮ್ ಇದೆ, 1, 3 ಮತ್ತು 5. ನಿಮಗೆ ಆ 3 ಪೊಯಮ್ ಏನಿದೆ ಅದ್ರ 3ದು ಭಾವಾರ್ಥ ಇದ್ದೇ ಇರುತ್ತೆ. ಸೊ ನಿಮಗೆ ಅದರಲ್ಲಿ 5 ಇದೆ, 5ರಲ್ಲಿ 2 ಮತ್ತು 4 ಬಿಟ್ಟು ಎಲ್ಲದಕ್ಕೂ ಭಾವಾರ್ಥ ಬರೀಲೇಬೇಕಾಗುತ್ತೆ. ಅಂದರೆ ನಿಮಗೆ ಒಂದೊಂದು ಪ್ರಿಪ್ರೇಟ್ರಿ ಪರೀಕ್ಷೆ ಆಗ್ಬೋದು ಅಥವಾ ನಿಮ್ಮ ಫೈನಲ್ ಪರೀಕ್ಷೆಗೆ ಇರುವಂಥ ಒಂದು ಭಾವಾರ್ಥದ ಪ್ಯಾರಾನ ನಾನು ಹೇಳ್ತೀನಿ. ಬಟ್ ನಿಮಗೆ ಈ ಸಾರಿ ಪ್ರಿಪ್ರೇಟ್ರಿಗೆ ಈ 3 ಓದ್ಕೊಂಡಿರಿ. ಸೊ ಭಾವಾರ್ಥ ಎಲ್ಲ ಬರೀಲೇಬೇಕು. ನೆಕ್ಸ್ಟ್ ನೋಡಿ, ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯೀ ಪುರುಷ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮझाइए. ಸೊ ಇದೇ ರೀತಿ ಇನ್ನೂ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಸೊ ನೀವು ಆ 2 ಪ್ರಶ್ನೆಗಳಿಗೆ ಸೇರಿಸಿ ಇದೊಂದೇ ಉತ್ತರ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ಅಭಿನವ್ ಮನುಷ್ಯ ನೋಡಿ. ನೆಕ್ಸ್ಟ್ ನೋಡಿ, ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ. ಸೊ ನೀವು ಇಂಟರ್ನೆಟ್ಟು ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಈ ಪಾಠದ ಬಗ್ಗೆನೂ ಓದ್ಕೊಳ್ಬೋದು. ನೀವು ಇದ್ರ ಜೊತೆ ಎಸ್ಸೇನೂ ಸೇರಿಸಿ ಓದ್ಬೋದು. ಸೊ ನಿಬಂಧ ಮತ್ತು ಪಾಠ 2 ಇದರಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ನೀವು ನಿಬಂಧದ ಜೊತೆ
ಈ ಪಾಠದಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಸೇರಿಸ್ಕೊಂಡು ಓದ್ಕೊಳ್ಳಿ. ಸೊ ನೀವು ನಿಬಂಧಕ್ಕೆ ಬಂದ್ರೂ ಅದನ್ನೇ ಬರೀಬೋದು, ಪ್ರಶ್ನೆ ಬಂದ್ರೂ ಅದನ್ನೇ ಬರೀಬೋದು. ಸೊ ಅದಕ್ಕೋಸ್ಕರ ನೋಡಿ, ಈ ರೀತಿ ಪ್ರಶ್ನೆಗಳು ಡಿಫ್ರೆಂಟಾಗಿ ಕೊಡ್ತಾರೆ ನಿಮಗೆ, ಬಟ್ ನೀವು ಆನ್ಸರ್ ಒಂದೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಭಾವಾರ್ಥದ ಪೊಯಮು. ನೆಕ್ಸ್ಟ್, चप्पलों की चोरी होने पर ईमानदार डेलीगेट में क्या सुझाव दिया? ಸೊ ನೀವು ನೋಡ್ಬೋದು ಆನ್ಸರ್ ಇದೆ. ನೆಕ್ಸ್ಟ್, ಕೃಷ್ಣ अपने माँ के प्रति क्यों नाराज़ है? ನೋಡಿ ಆನ್ಸರ್ ಇದೆ. ಸೊ ನಿಮಗೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ನಾನಿನ್ನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿಲ್ಲ. ಸೊ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಹೇಳಿ, ಸ್ಕೋರಿಂಗ್ ಪ್ಯಾಕೇಜನ್ನು ಸಹ ನಾನು ಆದಷ್ಟು ಬೇಗ ಬಿಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಮ ಚಾನಲ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ಗೆ ಹೋದರೆ ಅಲ್ಲಿ ನಮ್ಮ ಚಾನಲ್ ಸಿಗುತ್ತೆ. ಅಥವಾ ನೀವು ಅದಕ್ಕೆ ಬೇಡ ಅಂದರೆ ನಾವು ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನೊತ್ತಿ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ನೋಡ್ಬೋದು. ಈಗ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಪಾಠದನ್ನು ಬಿಡ್ತಾ ಇದ್ದೀನಿ. ಸೊ ಅದನ್ನು ಯಾರ್ಯಾರು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ. नेक्स्ट नोड़ी, दक्षिण शिखर पर चढ़ने समय बचेंद्र के अनुभव के बारे में लिखिए. सो नोड़ी, अनुभवद ಬಗ್ಗೆ ಬರೀರಿ ಅಂತ ಹೇಳ್ತಿದ್ದಾರೆ. महिला की साहसगाथ पाठ से क्या संदेश मिलती है? ಸೊ ಇದನ್ನು ಸಹ ಕೇಳಿದ್ದಾರೆ. ಸೊ ನೀವು ಅದರ ಪಾಠದ ಆಶಯವನ್ನು ಬರೀಬೇಕಾಗುತ್ತೆ. समय की पहचान कविता का संक्षिप्त सारांश लिखिए. ಸೊ ಸಮಯ ಕಾ ಪಹಚಾನ್ ಇದರ ಸಂಕ್ಷಿಪ್ತ ಸಾರಾಂಶವನ್ನು ಬರೀರಿ ಅಂತ ಕೇಳಿದ್ದಾರೆ. ಸಮಯದ ಬಗ್ಗೆ ಬರೆದ್ರೆ ಆಗೋಯ್ತು. ಸೊ ನೆಕ್ಸ್ಟು, ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ? ನೋಡಿ, ಕೃಷ್ಣ ಪಾಠದಿಂದ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಕೃಷ್ಣ ಅಪ್ನೆ ಮಾ ಕೆ ಪ್ರತಿ ಕ್ಯೋ ನಾರಾಜ್ ಹೈ? ನೋಡಿ, ಬಾಲ್ ಕೃಷ್ಣ ಅಪ್ನಿ माँ से क्या क्या शिकायत करता है? ನೆಕ್ಸ್ಟು ನಿಮಗೆ ಸಪ್ಲಿಮೆಂಟ್ರಿಯಿಂದ ಇರೋ ಪಾಠದ್ದು ಒಂದು ಪ್ರಶ್ನೆ ಇದೆ ನೋಡಿ. ಶನಿ ಏಕ್ ಟಂಡಾ ಗ್ರಹ ಹೈ ಕ್ಯೋ? ನೋಡಿ, ಶನಿ ಒಂದು ತಂಡ ಗ್ರಹ ಏಕೆ ಅಂತ ಕೇಳಿದ್ದಾರೆ. ಸೊ ನೀವು ಆನ್ಸರ್ ಬರಿಬೋದು. ನೆಕ್ಸ್ಟು, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೆ. ಇದು ನಿಮಗೆ 4 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಸೊ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟು, ಅಥವಾ ಇದು ಬರುತ್ತೆ ನಿಮಗೆ ಶಿಲ್ಪಕಲಾ. ಇದೆರಡರಲ್ಲಿ ಒಂದು ಆಪ್ಷನ್ಗಿಟ್ಟು ನಿಮಗೆ 4 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. ಇದಿಲ್ಲ ಅಂದರೆ ನಿಮಗೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾಯಿ, ನಾನು ಪ್ರತಿ ಸಾರಿನೂ ಹೇಳ್ಕೊಂಡು ಬರ್ತಾಯಿದ್ದೀನಿ, ಆ ಪ್ರಶ್ನೆನೂ ಬರ್ತಾಯಿದೆ. ಸೊ ಆ ಪ್ರಶ್ನೆ ಬರುತ್ತೆ ಕರ್ನಾಟಕದಿಲ್ಲ ಅಂದರೆ. ಸೊ ನೋಡ್ಬೋದು. ನೆಕ್ಸ್ಟು, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಲೈನ್ಸ್ ಕಲಿತ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇದು ಕಂಠಪಾಠ ಪೊಯಮ್. ಸೊ ನೀವು ಇದನ್ನು ಓದಿರ್ತೀರಾ, ಈಗ ಆಲ್ರೆಡಿ ಪರ್ಫೆಕ್ಟ್ ಆಗಿರ್ತೀರಾ ಅನ್ಕೋತೀನಿ. ನೀವು ಯಾವುದೇ ರೀತಿ ಪೊಯಮ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಇದೊಂದು ಪೊಯಮು ನಿಮಗೆ 4 ಮಾರ್ಕ್ಸು ಪಕ್ಕಾ ತಂದು ಕೊಡುತ್ತೆ. ಬಿಕಾಸ್ ನಿಮಗೆ ಪೊಯಮಲ್ಲಿ ಯಾವುದೇ ಒಂದು ರೀತಿಯ ಆಪ್ಷನ್ಸ್ ಇಲ್ಲ, ಎಕ್ಸಾಕ್ಟಾಗಿ ಇದೇ ಬರುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ನೆಕ್ಸ್ಟ್ ನೋಡೋಣ. अब्दुल कलाम का बचपन बहुत ही निश्चिंतता और सादगी में बीतने का कारण लिखिए. ಸೊ ನೋಡಿ, ಅಬ್ದುಲ್ ಕಲಾಂ ಪಾಠ ಇದು. ಸೊ ಅವರ ಬಗ್ಗೆ ಕೊಟ್ಟಿದ್ದಾರೆ ಈ ಪ್ರಶ್ನೆ. ಆಮೇಲೆ ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, ಜೈನಲುಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ, ಕ್ಯಾ ಕಹತೆ ಥೆ. ಸೊ ಈ 3 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ನಾನು ಇದರಲ್ಲಿ ಒಂದನ್ನೇ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ಈ 3 ಪ್ರಶ್ನೆಗಳು ಬಂದೇ ಬರುತ್ತೆ. ಫೈನಲ್ ಎಕ್ಸಾಮ್ಗಾದರೆ ನಾನು ನಿಮಗೆ ಎಕ್ಸಾಕ್ಟ್ ಇರೋ ಕ್ವಶನ್ಸ್ನೇ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಆ ಫೈನಲ್ ಎಕ್ಸಾಮ್ಗೂ ಯೂಸ್ಫುಲ್ ಆಗುತ್ತೆ ನಿಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು, ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ. ನಾನು ನಿಮಗೆ ಆವಾಗಲೇ ಹೇಳಿದೆ ಬಸಂತದ್ದು ಬರುತ್ತೆ, ಇಲ್ಲಾಂದರೆ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯದು ಬರುತ್ತೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು,
ರಾಜ್ ಕಿಶೋರ್ ಬಗ್ಗೆ ಬರುತ್ತೆ ಅಥವಾ ನಿಮಗೆ ಬಸಂತ್ ಬಗ್ಗೆ, ಇದೆರಡು ಆಪ್ಷನ್ ಇರುತ್ತೆ. ಬಸಂತ್ ತುಂಬ ಈಸಿಯಾಗಿರುವಂಥ ಪ್ರಶ್ನೆ, ಸೊ ನೀವು ಇದನ್ನೇ ಓದ್ಕೊಂಡ್ರೆ ಬೆಸ್ಟು. ನೆಕ್ಸ್ಟ್ ನೋಡಿ, ರಾಜ್ ಕಿಶೋರ್ ಕೊಟ್ಟಿದ್ದಾರೆ ಇಷ್ಟೇ. ನೆಕ್ಸ್ಟು ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಥಾ ಹೈ, ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟು ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ, ನಾನು ಇದನ್ನು ನಿಮಗೆ ಹೇಳ್ದೆ ಎಸ್ಸೆನೇ ಓದ್ಕೊಳ್ಳಿ ಅಂತ. ಸೊ ನೀವು ಈ ಇಂಟರ್ನೆಟ್ ಪಾಠನ ಬಿಟ್ಬಿಟ್ಟು ಎಸ್ಸೆನೇ ಓದ್ಕೊಂಬಿಡಿ. ನೆಕ್ಸ್ಟು ದಿನಕರ್ ಜಿ ಕೆ ಅನುಸಾರ್ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ, ಸೊ ನೋಡಿ ಮಾನವನ ಸಹಿ ಪರಿಚಯ ಕೇಳಿದ್ದಾರೆ. ಸೊ ದಿನಕರ್ ಜಿ ಕೆ ಅನುಸಾರ್ ಮಾನವ್ ಕಾ ಸಹಿ ಪರಿಚಯ ಅಂತ ಬರೆದ್ಬಿಟ್ಟು ನೀವು ಅಲ್ಲಿ ಕೆಳಗಡೆ ಬರೀಬೇಕಾಗುತ್ತೆ. ಮಾನವ್ ಕಿ ಭೌತಿಕ ಸಾಧನಾ ಉಸ್ಕಿ ಸಚ್ಚಿ ಸಾಧನಾ ನಹಿ ಹೈ, ಸೊ ನೀವು ಈ ರೀತಿ ಬರಿಬೇಕು. ಪರಸ್ಪರ ಅವರ ಮಧ್ಯೆ ಭೇದ ಇದೆ, ಈ ರೀತಿ ಎಲ್ಲ ಪಾಯಿಂಟ್ಸನ್ನು ನಿಮಗೆ ಹಿಂದಿ ಬರೆಯೋಕ್ಕೆ ಬಂದರೆ ಅಥವಾ ನಿಮಗೆ ಹಿಂದಿ ಅರ್ಥ ಆದರೆ ಆ ರೀತಿ ಬರೀರಿ. ನೆಕ್ಸ್ಟ್ ಭಾವಾರ್ಥ ನೋಡಿ, ನಾನು ಹೇಳಿದ್ದೆ 1, 3, 5 ಈ 3ರಲ್ಲಿ ಕೊಡ್ತಾರೆ ಭಾವಾರ್ಥ ಅಂತ. ನೆಕ್ಸ್ಟು ರೋಬೋಟ್ಗೆ ಬಂದರೆ ಧೀರಜ್ ಸಕ್ಸೇನಾ ನೆ ಘರೇಲು ಕಾಮಕಾಜ್ ಕರ್ನೆ ಕೆ ಲಿಯೆ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೋ ಲಿಯಾ, ಸೊ ಯಾಕೆ ನಿರ್ಧಾರವನ್ನು ಮಾಡಿದ್ರು ಅನ್ನೋದು. ಸೊ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ರೋಬೋನಿಲ್ और रोबोदीप की ಮುಲಾಕಾತ್ ಕಾ ವರ್ಣನ್ ಕೀಜಿಯೆ, ಸೊ ನಿಮಗೆ ಇಷ್ಟು ಪ್ರಶ್ನೆಗಳು ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿದೆ. ಸೊ ನೀವು ಇದರಲ್ಲಿ ಯಾವ ಪ್ರಶ್ನೆನೂ ಸ್ಕಿಪ್ ಮಾಡೋ ಹಾಗಿಲ್ಲ, ಪೂರ್ತಿ ಪ್ರಶ್ನೆಗಳನ್ನು ಓದ್ಕೋಬೇಕು. ಯಾರ್ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಈಗ ಆಲ್ರೆಡಿ ನಾನು ತುಂಬ ವೀಡಿಯೋಸ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಪ್ರಿಪ್ರೇಟ್ರಿ 3ಗೆ ಬರುವಂಥ ಪ್ರಶ್ನೆಗಳು, ಮುಖ್ಯ ಪ್ರಶ್ನೆಗಳು ಅಂತಲೇ ಹೇಳ್ಬೋದು. ಸೊ ಅದನ್ನು ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯಾರ್ಯಾರಿಗೆ ತುಂಬ ಯೂಸ್ಫುಲ್ ಇದೆ, ಯಾರ್ಯಾರು 10th ಓದ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.